ನಿಜಕ್ಕೂ ಎಷ್ಟೊಂದು ಆಕ್ಸಿಡೆಂಟ್ಗಳು ರಾತ್ರಿ ಕುಡ್ಕೊಂಡು ಬಂದಿರೋದ್ರಲ್ಲಿ ಆಗಿದ್ದಿದೆ ಬೆಂಗಳೂರಿನಲ್ಲಿ. ಸೊ ಇನ್ನಾದರೂ ಬುದ್ಧಿ ಕಲ್ತ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಹಾಗೆಯೇ ಜನಲೋಕ್ಪಾಲ್ ಮಸೂದೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತಿಮ ಸುತ್ತಿನ ಮಾತುಕತೆಯಲ್ಲೂ ಒಮ್ಮತ ಮೂಡಿಲ್ಲ. ಪ್ರಮುಖ 6 ವಿಷಯಗಳಲ್ಲಿ ಬಿಕ್ಕಟ್ಟು ಮುಂದುವರೆದಿದೆ. ಅಣ್ಣಾ ಟೀಮ್ನ ಸದಸ್ಯರಂತೂ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ವಿವಾದಗ್ರಸ್ತ ಜನಲೋಕ್ಪಾಲ್ ಕರಡು ಮಸೂದೆ ಈಗ ಮುಗಿದ ವಿಚಾರ. ಕರಡು ಮಸೂದೆ ಕುರಿತಂತೆ ನಾಗರಿಕ ಸಮಿತಿ ಸದಸ್ಯರ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಸಾರಾಸಗಟಾಗಿ ತಿರಸ್ಕರಿಸಿದೆ. ಹಾಗಾದ್ರೆ ನಾಗರಿಕ ಸಮಿತಿ ಸದಸ್ಯರು ಹೇಳಿದ್ದೇನು? ಸರ್ಕಾರದಿಂದ ಅದಕ್ಕೆ ಬಂದ ಉತ್ತರವೇನು? ಬನ್ನಿ ನೋಡೋಣ. ಲೋಕಪಾಲ್ ವ್ಯಾಪ್ತಿಗೆ ಪ್ರಧಾನಮಂತ್ರಿ ಸಂಸದರನ್ನು ಒಳಪಡಿಸಬೇಕು ಅಂತ ಅಣ್ಣಾ ತಂಡ ಹೇಳಿತ್ತು. ಪ್ರಧಾನಮಂತ್ರಿ ಸಂಸದರನ್ನು ಲೋಕಪಾಲ್ ವ್ಯಾಪ್ತಿಗೆ ತರಲು ಸಾಧ್ಯವಿಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ. ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಲೋಕಪಾಲ್ ವ್ಯಾಪ್ತಿಗೆ ತರಬೇಕು ಅಂತ ಅಣ್ಣಾ ತಂಡ ಹೇಳಿದ್ರೆ ಉನ್ನತ ಇಲಾಖೆ ಅಧಿಕಾರಿಗಳನ್ನು ಮಾತ್ರ ಲೋಕಪಾಲ್ ವ್ಯಾಪ್ತಿಗೆ ನೀಡುವುದಾಗಿ ಸರ್ಕಾರ ತಿಳಿಸಿದೆ. ಪ್ರಕರಣಗಳ ವಿಚಾರಣೆ, ಫೋನ್ ಟ್ಯಾಪ್ ಮಾಡುವ ಅಧಿಕಾರವನ್ನು ಲೋಕಪಾಲ್ಗೆ ನೀಡಬೇಕು ಅಂತ ಅಣ್ಣಾ ತಂಡ ಕೇಳಿತ್ತು. ಆದರೆ ವಿಚಾರಣೆ ನಡೆಸಲು ಫೋನ್ ಟ್ಯಾಪ್ ಮಾಡಲು ಗೃಹ ಕಾರ್ಯದರ್ಶಿಯವರ ಅನುಮತಿ ಪಡೆಯುವುದು ಕಡ್ಡಾಯ ಅಂತ ಸರ್ಕಾರ ತಿಳಿಸಿದೆ. ಆರೋಪ ಸಾಬೀತಾದರೆ ಅಂತಹ ಆರೋಪಿಗೆ ಕನಿಷ್ಠ 6 ತಿಂಗಳು, ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತ ಅಣ್ಣಾ ತಂಡ ಹೇಳಿದ್ರೆ ಗರಿಷ್ಠ 10 ವರ್ಷ ಮಾತ್ರ ಶಿಕ್ಷೆ ವಿಧಿಸಲು ಬದ್ಧ ಅಂತ ಸರ್ಕಾರ ಹೇಳಿದೆ. ಲೋಕಪಾಲರನ್ನು ವಜಾಗೊಳಿಸುವ ಬಗ್ಗೆ ಸಾಮಾನ್ಯ ವ್ಯಕ್ತಿ ಕೂಡ ದೂರು ಸಲ್ಲಿಸಲು ಅವಕಾಶ ನೀಡಬೇಕು ಎನ್ನುವ ಅಣ್ಣಾ ತಂಡದ ಕೋರಿಕೆಗೆ ಸರ್ಕಾರ ಮಾತ್ರ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಬಹುದು ಅಂತ ಸರ್ಕಾರ ತಿಳಿಸಿದೆ. ಇನ್ನು ಸಿಬಿಐ, ಸಿವಿಸಿಯನ್ನು ಲೋಕಪಾಲ್ನಲ್ಲಿ ವಿಲೀನಗೊಳಿಸಬೇಕು ಅನ್ನೋದು ಅಣ್ಣಾ ತಂಡದ ಕೋರಿಕೆ. ಅದು ಸಾಧ್ಯವೇ ಇಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ. ಸರ್ಕಾರದ ಈ ನಡವಳಿಕೆಗಳು ನಾಗರಿಕ ಸಮಿತಿ ಸದಸ್ಯರಿಗೆ ತೀವ್ರ ಅತೃಪ್ತಿ ಮೂಡಿಸಿದೆ. ಮಸೂದೆ ಜನಿಸುವ ಮುನ್ನವೇ ಸರ್ಕಾರ ಇದಕ್ಕೆ ಇತಿಶ್ರೀ ಹಾಡಿದೆ ಅಂತ ನಾಗರಿಕ ಸಮಿತಿ ಸದಸ್ಯರಾದ ಪ್ರಶಾಂತ್ ಭೂಷಣ್, ಅರವಿಂದ್ ಕೇಜ್ರಿವಾಲ್ ಬೇಸರದಿಂದ ನೋಡಿದ್ರು. ಆದರೆ ಮುಂದಿನ ಮಾನ್ಸೂನ್ ಅಧಿವೇಶನದಲ್ಲಿ ಮಸೂದೆ ಮಂಡಿಸಿಯೇ ತೀರುವುದಾಗಿ ಕೇಂದ್ರ ಸಚಿವ ಕಪಿಲ್ ಸಿಬಲ್ ದೃಢವಾಗಿ ನುಡಿದ್ರು. ಒಟ್ಟಾರೆ ಜನಲೋಕ್ಪಾಲ್ನ 9 ಸಭೆಗಳು ಭಿನ್ನಮತದಲ್ಲೇ ಅಂತ್ಯ ಕಂಡಿದೆ. ಹಾಗಾಗಿ ಸರ್ಕಾರ ಸಿದ್ಧಪಡಿಸುವ ಮಸೂದೆ ಸಂಪೂರ್ಣ ಸರ್ಕಾರದ ಪರವಾಗಿಯೇ ಇರುತ್ತದೆ ಅನ್ನೋದಂತೂ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಓಕೆ, ನಾನು ಉಪವಾಸ ಕೂರುವುದು ನಿಶ್ಚಿತ ಅಂತ ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಘೋಷಿಸಿದ್ದಾರೆ. ಜನಲೋಕ್ಪಾಲ್ ಮಸೂದೆ ವಿಚಾರವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ವಿಫಲಗೊಂಡ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಅಣ್ಣಾ ಅಣಿಯಾಗಿದ್ದಾರೆ. ಜನಲೋಕ್ಪಾಲ್ ಮಸೂದೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಸಶಕ್ತ ಮಸೂದೆ ಜಾರಿ ಕೇಂದ್ರಕ್ಕೆ ಬೇಕಲ್ಲ. ಎಲ್ಲ ಅಧಿಕಾರಿಗಳನ್ನ ಸರ್ಕಾರದಲ್ಲೇ ಇಟ್ಕೊಂಡು ಮಸೂದೆ ಜಾರಿಗೆ ತರೋದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಜನರೇ ತಕ್ಕ ಪಾಠ ಕಲಿಸ